ಅರ್ಧ ಸಂಬಂಧಗಳು ನಮ್ಮ ತಪ್ಪು ತಿಳುವಳಿಕೆಯಿಂದ ಸತ್ತರೆ, ಇನ್ನರ್ಧ ಸಂಬಂಧಗಳು ನಮ್ಮ ಅಹಂಕಾರದಿಂದ ಸಾಯುತ್ತವೆ. ತುಳಿದವನೆಂದು ಉಳಿಯುವುದಿಲ್ಲ, ಬೆರೆಯುವವನೆಂದು ಅಳಿಯುವುದಿಲ್ಲ, ನೋವನ್ನುಂಡವನೆಂದು ಮೆರೆಯುವುದಿಲ್ಲ. ಅದೇ ರೀತಿ ನೆರವು ನೀಡಿದವನೆಂದು ಕರಗುವುದಿಲ್ಲ. ಪ್ರೀತಿಗೆ ಪಾತ್ರನಾಗುವುದಕ್ಕಿಂತ ನಂಬಿಕೆಗೆ ಪಾತ್ರನಾಗು. ನಂಬಿಕೆ ಇದ್ದಲ್ಲಿ ಪ್ರೀತಿ ತಾನಾಗಿಯೇ ಬರುತ್ತದೆ. ನಮ್ಮ ಹೃದಯ ಮತ್ತು ಉದ್ದೇಶಗಳು ಶುದ್ಧತೆ ಹೊಂದಿರುವಾಗ ನಾವು ಯಾರನ್ನೂ ಕಳೆದುಕೊಳ್ಳುವುದಿಲ್ಲ, ಬದಲಾಗಿ ಅವರೇ ನಮ್ಮನ್ನು ಕಳೆದುಕೊಳ್ಳುತ್ತಾರೆ. ಹಣದ ಬಲದಿಂದ ಮೇಲೆ ಬಂದವರು ಹಣ ಇದ್ದ ಶ್ರೀಮಂತರಿಗಷ್ಟೇ ಬೆಲೆ ಕೊಡುತ್ತಾರೆ. ಆದರೆ ಒಳ್ಳೆಯ ಗುಣದಿಂದ ಕಷ್ಟಪಟ್ಟು ಮೇಲೆ ಬಂದವರು ಸಾಮಾನ್ಯ ಮನುಷ್ಯರಿಗೂ ಕೂಡ ಬೆಲೆ ಕೊಡುತ್ತಾರೆ. ಕಾಯುವವನು ಒಬ್ಬನಿದ್ದಾಗ ಕಾಡುವವರು ಎಷ್ಟಿದ್ದರೇನು? ಆ ಭಗವಂತನೊಬ್ಬನ ಮೇಲೆ ನಂಬಿಕೆ ಇಡುವುದರಿಂದ ಎಲ್ಲಾ ಸಮಸ್ಯೆಗಳಿಂದ ನಮ್ಮನ್ನು ಹೊರತರುತ್ತಾನೆ. ಯೋಚಿಸಿದ್ದೆಲ್ಲ ಸತ್ಯವಲ್ಲ, ಸತ್ಯ ಯಾವತ್ತೂ ಯೋಚಿಸಿದಂತೆ ಇರುವುದಿಲ್ಲ. ನಮ್ಮ ಅನುಭವ ಮಾತ್ರ ಯಾವಾಗಲೂ ಸತ್ಯ. ಒಂದು ಕನಸನ್ನು ಕಂಡು ಅದು ಚೂರು ಚೂರಾದ ಮೇಲೂ ಇನ್ನೊಂದು ಕನಸನ್ನು ಕಾಣಲು ಧೈರ್ಯ ಮಾಡುವುದೇ ಬದುಕು. ಸಮಯವಿಲ್ಲವೆಂದು ಸಂಬಂಧಗಳನ್ನು ಮರೆತರೆ ಸಮಯ ಸಿಕ್ಕಾಗ ಮಾತನಾಡಲು ಆ ಸಂಬಂಧಗಳೇ ಇರುವುದಿಲ್ಲ. ನೀನು ಒಬ್ಬರನ್ನ ಮೂರ್ಖನನ್ನಾಗಿಸಿದೆ ಎಂದು ಸಂತೋಷವನ್ನು ಪಡಬೇಡ. ಅವನು ನಿನ್ನ ಮೇಲೆ ಇಟ್ಟಿರುವಂತಹ ನಂಬಿಕೆಯಿಂದ ಮೂರ್ಖನಾಗಿರುತ್ತಾನೆ. ಆದ್ದರಿಂದ ನಂಬಿಕೆ ಅನ್ನೋದು ಬಹಳ ದೊಡ್ಡದು. ಆ ನಂಬಿಕೆಯನ್ನ ಉಳಿಸಿ ಬೆಳೆಸುವುದು ನಮ್ಮ ಧರ್ಮ. ಎಲ್ಲವೂ ನನಗೊಬ್ಬನಿಗೇ ಬೇಕು ಎಂದು ಶುರುವಾಗುವ ಆಸೆ ಕೊನೆಗೆ ನನಗೆ ಏನೂ ಬೇಡ ಎಂದೆನಿಸುವಂತೆ ಕೊನೆಗೊಳ್ಳುತ್ತದೆ. ಎಲ್ಲರೂ ನನ್ನವರು ಎಂದು ಶುರುವಾಗುವ ಸಂಬಂಧ ಕೊನೆಗೆ ಯಾರೂ ನನ್ನವರಲ್ಲ ಎಂದೆನಿಸುವುದೇ ನಿಜವಾದ ಜೀವನ. ನೀನು ನಿನ್ನ ಗುರಿಯನ್ನ ಸಾಧಿಸಲು ಹೊರಟಾಗ ತುಂಬಾ ಜನ ನಿನ್ನನ್ನು ಕೆಣಕುತ್ತಾರೆ. ನೀನು ಅವರ ಬಗ್ಗೆ ತಲೆಯನ್ನ ಕೆಡಿಸಿಕೊಳ್ಳಬೇಡ. ನೀನು ನಿನ್ನ ಗುರಿಯನ್ನ ಸಾಧಿಸಿದ ನಂತರ ನಿನ್ನ ಗುರಿಯೇ ಅವರನ್ನ ಕೆಣಕುತ್ತದೆ. ಯಾರನ್ನಾದರೂ ಕೇಳುವುದಕ್ಕಿಂತ ಹೆಚ್ಚಾಗಿ ಅವರನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಯಾಕೆಂದರೆ ಪ್ರತಿಯೊಬ್ಬರೂ ಅವರ ಭಾವನೆಗಳನ್ನು ಹೇಳಲು ಸಾಧ್ಯವಿಲ್ಲ. ಸಮಯ ಬಂದಾಗ ಬೆಂಬಲ ಮತ್ತು ಪ್ರೀತಿಯನ್ನ ತೋರಿಸುವವರೊಂದಿಗೆ ನಿಮ್ಮ ಸಂಬಂಧವನ್ನು ಇಟ್ಟುಕೊಳ್ಳಿ, ಬದಲಿಗೆ ನಮ್ಮ ಸ್ಥಾನಮಾನವನ್ನು ತೋರಿಸುವವರೊಂದಿಗಲ್ಲ. ನಿಮ್ಮ ಗುರಿ ಎಷ್ಟು ದೊಡ್ಡದಾಗಿರುತ್ತದೆಯೋ ನಿಮ್ಮ ಮನಸ್ಸು ಕೂಡ ಅಷ್ಟೇ ಗಟ್ಟಿಯಾಗಿರಬೇಕು. ನಂಬಿಕೆಗಿಂತ ಸಂದೇಹವೇ ಹೆಚ್ಚಾದಾಗ ಯಾವ ಸಂಬಂಧವೂ ಉಳಿಯುವುದಿಲ್ಲ. ಅದೇ ರೀತಿ ಸಂದೇಹದ ನಡುವೆ ನಂಬಿಕೆ ಗಟ್ಟಿಯಾದರೆ ಯಾವ ಸಂಬಂಧವೂ ಮುರಿಯುವುದಿಲ್ಲ. ರಾಮ ಎನ್ನುವವನೇ ರಾವಣನಿಗೆ ಇಷ್ಟವಾಗಲಿಲ್ಲ, ಕೃಷ್ಣ ಎನ್ನುವವನೇ ಕಂಸನಿಗೆ ಮೆಚ್ಚುಗೆಯಾಗಲಿಲ್ಲ. ಅಂದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇವೆ ಎಂದರೆ ನಮ್ಮ ಜೀವನಕ್ಕೆ ಅರ್ಥವೇ ಇಲ್ಲ. ದುಃಖ ನಮ್ಮನ್ನು ಹಿಂತಿರುಗಿ ನೋಡುವಂತೆ ಮಾಡುತ್ತದೆ. ಆತಂಕವು ನಮ್ಮನ್ನ ಸುತ್ತಮುತ್ತ ನೋಡುವಂತೆ ಮಾಡುತ್ತದೆ. ಆದರೆ ಭರವಸೆ ಮಾತ್ರ ಯಾವಾಗಲೂ ನಮ್ಮನ್ನ ಮುಂದೆ ನೋಡುವಂತೆ ಮಾಡುತ್ತದೆ. ಸಮಯ ನಮ್ಮನ್ನು ಎಷ್ಟು ಕಾಡಿಸುತ್ತದೆಯೋ ಅಷ್ಟೇ ಉತ್ತಮ ಫಲವನ್ನು ಕೊಡುತ್ತದೆ. ತಾಯಿ ತನ್ನ ಮಗುವಿನ ಒಳಿತಿಗಾಗಿ ಹೇಗೆ ಶಿಕ್ಷೆಯನ್ನು ಕೊಡುತ್ತಾಳೋ ಹಾಗೆ ಭಗವಂತನು ನಮ್ಮ ಉದ್ಧಾರಕ್ಕಾಗಿ ದುಃಖವನ್ನು ಕೊಡುತ್ತಾನೆ. ಇದು ಶಿಕ್ಷೆಯಲ್ಲ, ಶಿಕ್ಷಣ. ಇದೇ ತರಹದ ಇನ್ನಷ್ಟು ಹೆಚ್ಚಿನ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.